ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಹೋಗ್ತಾ ಇದ್ದೇವೆ ಹೊರನಾಡು ಶೃಂಗೇರಿ ದೇವಸ್ಥಾನಕ್ಕೆ. ಈಗ ನಾವು ಹೊರನಾಡು ದೇವಸ್ಥಾನಕ್ಕೆ ಬಂದಿದ್ದೇವೆ. ಒಳ್ಳೆ ಬಿಸಿಲುಂಟು, ಹೋಗಿ ಬರುವ ದೇವಸ್ಥಾನಕ್ಕೆ. ಈಗ ಗೈಸ್, ದೇವರ ದರ್ಶನ ಮಾಡಿ ಆಯಿತು. ಈಗ ಕಾರ್ ಹತ್ರ ಹೋಗ್ತಾ ಇದ್ದೇವೆ. ಚಾರ್ಲಿ ಅಂತ ಮಾಡ್ತಾ ಇದ್ದಾಳೆ, ನೋಡುವ ಬನ್ನಿ. ಇವಳು ನೋಡಿ ಗೈಸ್, ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾಳೆ. ಎದ್ಲು ಒಳ್ಳೆ ಗೋಣದಾಗೆ ನಿದ್ದೆ ಮಾಡ್ತಾ ಇದ್ಲು ಇಷ್ಟೊತ್ತು. ಗಾಯ್ಸ್, ಶೃಂಗೇರಿಗೆ ಹೋಗುವ ಸಾದಿಯಲ್ಲಿ ಕಂಠಾಪಟ್ಟೆ ಸಿಕ್ಕೆ ಅಂತ ಹೇಳಿ ಒಂದು ಕಡೆ ಕಾರ್ ನಿಲ್ಲಿಸಿ ಅಂಗಡಿ ಕಂಡಿತುಂಟು. ಐಸ್ ಕ್ರೀಮ್ ತೊಗೊಂಡೆವು. ಅಮ್ಮ ಇಲ್ಲಿ ಎಂಥದ್ದು ಹುಡುಕ್ತಿದ್ದಾರೆ. ಎಂತ ಹುಡುಕ್ತಿದ್ದಾರೆ ಗೊತ್ತುಂಟಾ? ನನ್ನ ಅಪ್ಪನ ಕೈಲಿ ಒಂದು ಐಸ್ ಕ್ರೀಮ್ದು ಡಬ್ಬಿ ಉಂಟು, ಅದು ಓಪನ್ ಆಗ್ತಿಲ್ಲ. ಮತ್ತೆ ಸರಿ ಗಟ್ಟಿ ಟೈಟಾಗಿ ಕ್ಲೋಸ್ ಮಾಡಿದ್ದಾರೆ. ಹಾಗಾಗಿ ಅವರು ಕುಡಿಯಿರ್ತಿದ್ದಾರೆ ಅದನ್ನು ತೆಗಿಲಿಕ್ಕೆ. ಮತ್ತು ಇಲ್ಲಿ ಒಂದು ನಾಯಿ ಉಂಟು, ಇಲ್ಲಿದ್ದು ರೋಡಿದ್ದು ನಾಯಿ ಒಂದು ಬಂದು ಕಾಯ್ತಾ ಉಂಟು. ಎಂತಪ್ಪ ನನಗೆ ಕೊಡದೆ ಇವರು ತಿಂತಾ ಇದ್ದಾರೆ ಅಂತ. ಮತ್ತು ಇವಳು ಸಹ ನೋಡ್ತಾ ಇದ್ದಾಳೆ, ಎಂತ ನನಗೆ ಕೊಡಲಿಲ್ಲ ಅಂತ. ಇವರಿಬ್ಬರಿಗೆ ಎಂತಾದರೂ ಸ್ವಲ್ಪ ತಿನ್ನಲಿಕ್ಕೆ ಹಾಕಬೇಕೀಗ. ಫೈನಲಿ ನಾವು ಈಗ ಶೃಂಗೇರಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೇವೆ. ಇವತ್ತು ಎಂತ ನಮ್ಮ ಲಕ್, ಸಂಡೇ ಆದರೂ ಸಹ ದೇವಸ್ಥಾನ ಕ್ಲೋಸ್ ಆಗಿಲ್ಲ. ಸಂಡೇ ಫುಲ್ ರಶ್ ಅಂತ ಹೇಳಿ ಇವತ್ತು ಕ್ಲೋಸ್ ಇಲ್ಲ. ಹೊರನಾಡಿಂದ ಬಂದು ನೋಡುವಾಗ ಇವಳು ಬಾರಿ ನಿದ್ದೆ ಮಾಡ್ತಾ ಇದ್ರು. ಆದರೆ ಇಲ್ಲಿ ಶೃಂಗೇರಿಯಲ್ಲಿ ಬಿಸಿಲ ಹತ್ರ ಕಾರ್ ನಿಲ್ಸಿ ಹೋಗಿದ್ದೀವಿ. ಕೂತಿದ್ದಾಳೆ ಮಗನಾಗೆ. ಡೋರ್ ತೆಗೆದು ಸ್ವಲ್ಪ ಅವಳಿಗೆ ಅಪ್ಪ ಅಮ್ಮ ಇನ್ನು ಬರ್ಲಿಲ್ಲ, ಅವರಲ್ಲಿ ಹಿಂದೆ ಬರ್ತಾ ಇದ್ದಾರೆ. ಮಾಡ್ಕೊಂಡು ಅಂತ ನೋಡ್ಲಿಕ್ಕೆ ಮಲಗಲಿಲ್ಲ, ಎದ್ದು ಕೂತಿದ್ದಾಳೆ. ಕುಡಿಯೋದು ನೋಡಿದ್ರೆ ಕಂಠಪಟ್ಟೆ ಇವಳಿಗೆ ಶೆಕೆ ಆಗಿದೆ. ಈಗ ಕುಡಿಲಿಕ್ಕೆ ಎಂತಾದ್ರೂ ಬೇಕು ಉಂಟು. ಬಂದ ಕೂಡಲೇ ರಪ್ಪ ಡೋರ್ ತೆಗೆದು ಅವಳಿಗೆ ನೀರು ಕುಡ್ಲಿಕ್ಕೆ ಹೊರಡಿದೆ. ಗಾಯ್ಸ್, ಈಗ ನಾವು ಇಲ್ಲಿಂದ ಬೆಂಗಳೂರಿಗೆ ಹೊರಟಿದ್ದೇವೆ. ಸರ್ಪ್ರೈಸ್ ಅಂತ ಅಂದರೆ ಫುಲ್ಲು ಸೆಕೆ ಇತ್ತು, ಫುಲ್ಲು ಬಿಸಿಲಲ್ಲಿ ಬೆವರ್ತಾ ಇದ್ವಿ ನಾವು. ಆದರೆ ಈಗ ಇಲ್ಲಿ ನೋಡಿ ಮಳೆ ಬರ್ತಾ ಉಂಟು. ಆ ಕಡೆಯಿಂದ ಬಿಸಿಲು ಸಹ ಉಂಟು, ಈ ಕಡೆಯಿಂದ ಮಳೆ ಸಹ ಉಂಟು.